ನಮಸ್ಕಾರ ಪ್ರೀತಿಯ ಸ್ಟೂಡೆಂಟ್ಸ್, ಇಂಗ್ಲಿಷ್ ಸೋ ಈಸಿ ಚಾನೆಲ್ಗೆ ಸುಸ್ವಾಗತ. ಟು ಡಿಯರ್ ಇದರಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗೆ ಆನ್ಸರನ್ನು ನೋಡೋಣ. ವಾಟ್ ವರ್ ದ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಕಿಂಗ್? ಈ ಪ್ರಶ್ನೆಗೆ ಮೊದಲಿಗೆ ಉತ್ತರನ ನೋಡೋಣ. ಇದರಲ್ಲಿ ನಾನು 1, 2, 3 ಹಾಗೂ 4 ಮಾರ್ಕ್ ಕ್ವೆಶ್ಚನ್ಸ್ಗೂ ಆನ್ಸರನ್ನು ಕವರ್ ಮಾಡ್ತಿದ್ದೀನಿ. ದ ಸೋರ್ಸಸ್ ಆಫ್ ದ ಕಿಂಗ್ಸ್ ರೆವೆನ್ಯೂ ಇನ್ಕ್ಲೂಡೆಡ್ ಮೇನ್ಲಿ ಟ್ಯಾಕ್ಸ್. ಮುಖ್ಯವಾದ ಸೋರ್ಸ್ ಆಫ್ ರೆವೆನ್ಯೂ ಟ್ಯಾಕ್ಸ್ ಆಗಿತ್ತು. ಈ ಟ್ಯಾಕ್ಸಲ್ಲಿ 3 ಇಂಪಾರ್ಟೆಂಟ್ ಟೈಪ್ ಆಫ್ ಟ್ಯಾಕ್ಸ್ ಯಾವುದು ಅಂತಂದರೆ, ಮೊದಲನೇದಾಗಿ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಅಂದರೆ ತಂಬಾಕಿನ ಮೇಲೆ ಟ್ಯಾಕ್ಸ್. ಎರಡನೇದು ಟ್ಯಾಕ್ಸ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್. ಮೂರನೆಯದು ಪೋಲ್ ಟ್ಯಾಕ್ಸ್. ಪೋಲ್ ಟ್ಯಾಕ್ಸ್ ಅಂದರೆ ಪ್ರತಿಯೊಬ್ಬ ಸಿಟಿಸನ್ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅದನ್ನು ಪೋಲ್ ಟ್ಯಾಕ್ಸ್ ಅಂತ ಕರೀತಾರೆ. ಬಟ್ ದ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಮೊನಾಕೋ ದೇಶ ಎಷ್ಟು ಚಿಕ್ಕದು ಹಾಗೂ ಸಿಟಿಸನ್ಸ್ ಎಷ್ಟು ಕಡಿಮೆ ಅಂದರೆ ಈ ಟ್ಯಾಕ್ಸು ರಾಜನಿಗೆ ಸಾಕಾಗ್ತಿರ್ಲಿಲ್ಲ. ದೇರ್ ವರ್ ಓನ್ಲಿ 7,000 inhabitants and the king had to feed himself and his courtiers, so he found the revenue insufficient. ತನ್ನನ್ನು ಹಾಗೂ ತನ್ನ ಕೋರ್ಟಿಯರ್ಸ್ ಅಂದರೆ ಸಭಿಕರನ್ನು ನೋಡ್ಕೊಳ್ಳೋದಕ್ಕೆ ಅವನಿಗೆ ಈ ಟ್ಯಾಕ್ಸ್ ಮೂಲಕ ಬರೋ ರೆವೆನ್ಯೂ ರಾಜನಿಗೆ ರಾಯಲ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಸಾಕಾಗ್ತಾ ಇರಲಿಲ್ಲ. Therefore, the king had to find another source of income, and this source was the special revenue that came from the gaming house. This gaming house was where people came to play roulette. Whether you win or lose, you have to pay a certain amount to the keeper. The keeper keeps a certain percentage of the profit and gives a large chunk of the profit to the prince. ರಾಜ ಇನ್ನೊಂದು ರೆವೆನ್ಯೂ ಸೋರ್ಸನ್ನು ಕಂಡು ಹಿಡ್ಕೊಳ್ಬೇಕಾಗಿತ್ತು. ಅದನ್ನು ಅವನು ಗೇಮಿಂಗ್ ಹೌಸಿಂದ ಕಂಡು ಹಿಡ್ಕೊಂಡ. ಈ ಗೇಮಿಂಗ್ ಹೌಸ್ ಅಂತಂದರೆ ಏನು ಅಂದರೆ, ಜನಗಳು ರೋಲೆಟ್ ಅನ್ನೋ ಗೇಮ್ ಅಂದರೆ ಗ್ಯಾಂಬಲ್ ಮಾಡೋದಕ್ಕೆ ಬರ್ತಾಯಿದ್ರು. ಅದರಲ್ಲಿ ಗೆಲ್ತಿದ್ರು ಅಥವಾ ಸೋಲ್ತಿದ್ರು. ಆದರೆ ಗೆದ್ರೇನೂ ಸಹ ಸರಿ, ಸೋತ್ರೇನೂ ಸಹ ಸರಿ, ಅವರು ದುಡ್ಡನ್ನು ಕಟ್ಟಬೇಕಾಗಿತ್ತು. ಯಾರಿಗೆ? ಆ ಕೀಪರ್ಗೆ. ಆ ಕೀಪರ್ ಏನು ಮಾಡ್ತಿದ್ದ, ಒಂದು ಪಾರ್ಟನ್ನು ಮಾತ್ರ ಇಟ್ಕೊಂಡು ಅವನಿಗೆ ಬರೋ ದೊಡ್ಡ ಪ್ರಾಫಿಟನ್ನೆಲ್ಲ ರಾಜನಿಗೆ ಕೊಡ್ತಾ ಇದ್ದ. ವೈ ವಾಸ್ ಹಿ ಗಿವಿಂಗ್ ದ ಲಾರ್ಜ್ ಪಾರ್ಟ್ ಆಫ್ ದ ಪ್ರಾಫಿಟ್ ಟು ದ ಕಿಂಗ್? Because it was the only gaming establishment that was left in the entire Europe. ರಾಜನಿಗೆ ಯಾಕೆ ಅವನು ಅಷ್ಟು ದೊಡ್ಡ ಪ್ರಾಫಿಟಿಂದ ಬರೋ ಅಮೌಂಟನ್ನು ಕೊಡ್ತಾ ಇದ್ದ ಅಂತಂದರೆ, ಇಡೀ ಯುರೋಪಲ್ಲಿ ಬರೀ ಮೊನಾಕೋದಲ್ಲಿ ಮಾತ್ರ ಆ ಥರ ಗೇಮಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇತ್ತು. ಈ ಕಾರಣದಿಂದ ವಾಟ್ ವಾಸ್ ದ ಸೋರ್ಸ್ ಆಫ್ ಕಿಂಗ್ಸ್ ರೆವೆನ್ಯೂ ಅನ್ನೋ ಪ್ರಶ್ನೆಗೆ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೀಬೇಕು. ನಾನು ಹೈಲೈಟ್ ಮಾಡ್ತಾ ಇರೋ ಪಾಯಿಂಟ್ಸನ್ನು ಮತ್ತೊಮ್ಮೆ ಗಮನ ಇಟ್ಟು ನೋಟ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಮೆನ್ಷನ್ ಎನಿ 2 ಸೋರ್ಸಸ್ ಆಫ್ ರೆವೆನ್ಯೂ ಅಂತಂದರೆ ನೀವು ಯಾವುದಾದ್ರೂ ಬರೀಬೋದು. ಟ್ಯಾಕ್ಸ್ ಆನ್ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್, ಪೋಲ್ ಟ್ಯಾಕ್ಸ್, ಸ್ಪೆಷಲ್ ಟ್ಯಾಕ್ಸ್. ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ವಾಸ್ ಗೇಮಿಂಗ್. ರೋಲೆಟ್ ಸ್ಪೆಲ್ಲಿಂಗನ್ನು ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಬರೆದಿರೋ ಹಾಗೆ ನೀವು ಪಾಯಿಂಟ್ಸನ್ನೆಲ್ಲ ಬರೆದಿಟ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ರೆಡಿಯಾಗಿ ರೆಫರ್ ಮಾಡ್ಬೋದು, ತುಂಬ ಅನುಕೂಲ ಆಗುತ್ತೆ. ಇದೇ ಥರ ನೀವು ಬರೆದಿಟ್ಕೊಳ್ಳಿ. ವೈ ಡಿಡ್ ದ ಜರ್ಮನ್ ಸ್ಟಾಪ್ ಗೇಮಿಂಗ್ ಹೌಸಸ್ ಇನ್ ದರ್ ಕಂಟ್ರಿ ಅನ್ನೋ ಪ್ರಶ್ನೆಗೆ ನಾನೀಗ ಹೇಳೋ ಪಾಯಿಂಟ್ಸನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸಮ್ ಲಿಟಲ್ ಜರ್ಮನ್ ಸಾವರಿನ್ಸ್ ಯೂಸ್ ಟು ಕೀಪ್ ದೀಸ್ ಗೇಮಿಂಗ್ ಹೌಸಸ್. ಅಂದರೆ ಮುಂಚೆ ಕೆಲವು ಜರ್ಮನ್ ಸಾವರಿನ್ಸು ಈ ಗೇಮಿಂಗ್ ಹೌಸಸ್ನ ನಡೆಸ್ತಿದ್ರು. ಬಟ್ ದೇ ವರ್ ಫಾರ್ಬಿಡನ್, ಅಂದರೆ ದೇ ವರ್ ಸ್ಟಾಪ್ಡ್. ಯಾಕೆ? ವೈ? ಈ ಪಾಯಿಂಟ್ಸ್ ನಾನು ಏನು ಹೇಳ್ತೀನೋ ಎಲ್ಲ ಪಾಯಿಂಟ್ಸ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ದ ಹಾರ್ಮ್ ದೇ ಡಿಡ್ ಟು ಪೀಪಲ್. ಅ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹಿಸ್ ಲಕ್. ಹಿ ವುಡ್ ರಿಸ್ಕ್ all he had and lose it. Then he would borrow money and lose it as well. In despair, he would kill himself, either by drowning or by shooting himself. ಒಬ್ಬ ಜರ್ಮನ್
ಕಂಟ್ರಿ ಇದನ್ನು ಗೇಮಿಂಗ್ ಹೌಸ್ನ ಸ್ಟಾಪ್ ಮಾಡ್ತು ಅಂದರೆ ಇದರಿಂದ ಉಪಕಾರಕ್ಕಿಂತ ಜನಗಳಿಗೆ ಅಪಕಾರನೇ ಜಾಸ್ತಿ ಆಗ್ತಿತ್ತು. ಇಲ್ಲಿ ಜನಗಳು ರೋಲೆಟ್ ಆಡೋಕ್ಕೆ ಬರ್ತಿದ್ರು, ತಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಅದರಲ್ಲಿ ಹಾಕ್ತಿದ್ರು, ಕಳ್ಕೊಳ್ತಿದ್ರು, ಮತ್ತು ದುಡ್ಡನ್ನು ಸಾಲ ತೊಗೊಂಡಾಗಲಿ ಸಹ ಆಡ್ತಿದ್ರು, ಅದನ್ನೂ ಕಳ್ಕೊಳ್ತಿದ್ರು. ಏನು ತೋಚದೆ ಕಡೆಗೆ ಆತ್ಮಹತ್ಯೆ ಮುಳುಗಿನೋ ಅಥವಾ ಶೂಟ್ ಮಾಡಿಕೊಂಡೋ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಈ ಕಾರಣದಿಂದ ಯುರೋಪ್ನ ಬೇರೆ ಕಂಟ್ರೀಸ್ನೆಲ್ಲ ಗೇಮಿಂಗ್ ಹೌಸನ್ನು ಸ್ಟಾಪ್ ಮಾಡಿದರು. ಆದರೆ ಮೊನಾಕೋದ ರಾಜ ಈ ಗೇಮಿಂಗ್ ಹೌಸ್ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಸಹ ತನ್ನ ಐಷಾರಾಮ ಜೀವನ ನಡೆಸೋಕ್ಕೋಸ್ಕರ ಈ ಗೇಮಿಂಗ್ ಹೌಸ್ನ ನಡೆಸ್ತಾ ಇದ್ದ. ಅದಕ್ಕೆ ಮೊನಾಕೋಗೆ ಗೇಮಿಂಗ್ ಹೌಸ್ನ ಮೊನೋಪಲಿ ಇತ್ತು. ದಿಸ್ ಈಸ್ ದ ರೀಸನ್ why the king continued to have this gaming business in spite of knowing that it to be a dirty business. You can't earn stone palaces by honest labor ಅನ್ನೋ ಪ್ರಶ್ನೆಗೆ ಈ ಪಾಯಿಂಟ್ಸ್ ನಾನಿವಾಗ ಕೆಳಗಡೆ ಬರೆಯೋ ಪಾಯಿಂಟ್ಸನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಬೇಕು. ರಾಜನಿಗೆ ಗೇಮಿಂಗ್ ಅನ್ನೋದು ಡರ್ಟಿ ಬಿಸ್ನೆಸ್ ಅಂತ ಗೊತ್ತಿದ್ರೂ ಕೂಡ ಅವನು ಯಾಕೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದ ಅಂದರೆ ಅವನು ಹೆಲ್ಪ್ಲೆಸ್ ಆಗಿದ್ದ. ಅವನಿಗೆ ತನ್ನ ಐಷಾರಾಮಿ ಜೀವನ ನಡೆಸೋದಕ್ಕೆ ದುಡ್ಡು ಬೇಕಿತ್ತು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಂದರೆ ಅವನಿಗೆ ಅವನ ಸಭಿಕರಿಗೆ ಬೇರೆ ರಾಜರ ಥರ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಅಂದರೆ ಬಿಕಾಸ್ ಹೀ ಹ್ಯಾಡ್ ಟು ಲಿವ್ ಲೈಕ್ ಅ ಕಿಂಗ್ ಆ್ಯಂಡ್ ಫೀಡ್ ಹಿಸ್ ಕೋರ್ಟಿಯರ್ಸ್. ಅಂದರೆ ಅವನು ರಾಜನ ಥರ ಜೀವನ ನಡೆಸಬೇಕಿತ್ತು ಹಾಗೂ ತನ್ನ ಸಭಿಕರನ್ನ ಕೂಡ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಲಿವ್ ಆ್ಯಂಡ್ ರೂಲ್ ಲೈಕ್ ಅ ಕಿಂಗ್. ಮೊನೆಕೋ ಚಿಕ್ಕ ದೇಶದಾಗಿದ್ದರೂ ಕೂಡ ಅದು ಒಂದು ದೇಶ. ಅಲ್ಲಿ ಕೂಡ ನಾವು ಮೊದಲೇ ನೋಡಿರೋ ಹಾಗೆ ಪಾಯಿಂಟ್ಸನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಆರ್ಮಿ ಇತ್ತು, ಪ್ಯಾಲೇಸ್ ಇತ್ತು, ಸಭಿಕರಿದ್ದರು, ಬಿಷಪ್ಸ್ ಇದ್ದರು, ಜನರಲ್ಸ್ ಇದ್ದರು, ಎಲ್ಲನೂ ಇದ್ದರು ಆನ್ ಅ ಸ್ಮಾಲರ್ ಸ್ಕೇಲ್. ಅದನ್ನೆಲ್ಲ ನಡೆಸೋದಕ್ಕೆ ಅವನಿಗೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ಅವನಿಗೆ ಈ ಟ್ಯಾಕ್ಸಿಂದ ಬರೋ ದುಡ್ಡು ಸಾಕಾಗ್ತಿರಲಿಲ್ಲ. ಅದಕ್ಕೆ ಗೇಮಿಂಗ್ ಹೌಸಿಂದ ಬರೋ ಸೋರ್ಸಸ್ಸೇ ಅವನಿಗೆ ಬೇಕಾಗಿತ್ತು. ಆ್ಯಂಡ್ ಹಿ ಹ್ಯಾಡ್ ಟು ಹೋಲ್ಡ್ ಕೋರ್ಟ್, ಹ್ಯಾವ್ ಕೊರೊನೇಷನ್. ಹಿಸ್ ಲೀವೀಸ್ ಅಂದರೆ ಲೀವೀಸ್ ಅಂತಂದರೆ ಎಲ್ಲ ಫಾರ್ಮಲ್ ಸೆರೆಮನೀಸ್ ಅಂತ ಅರ್ಥ. ಮತ್ತು ಬೇರೆ ರಾಜರು ಹೇಗೆ ರಿವಾರ್ಡ್ಸ್ ಕೊಡ್ತಿದ್ರೋ ಹಾಗೆ ತಾನೂ ಕೂಡ ರಿವಾರ್ಡ್ಸ್ ಕೊಡಬೇಕಿತ್ತು. ತಪ್ಪು ಮಾಡಿದವ್ರಿಗೆ ಸೆಂಟೆನ್ಸ್ ಮಾಡಬೇಕಿತ್ತು ಅಥವಾ ಕ್ಷಮಿಸಬೇಕಿತ್ತು. ದಟ್ ಈಸ್ ಸೆಂಟೆನ್ಸಸ್ ಆ್ಯಂಡ್ ಪಾರ್ಡನ್ಸ್. ಆ್ಯಂಡ್ ಹಿ ವಾಂಟೆಡ್ ಟು ಹ್ಯಾವ್ ಎವ್ರಿಥಿಂಗ್ ಅ ರಿಯಲ್ ಕಿಂಗ್ ಹ್ಯಾಡ್. ಒಬ್ಬ ನಿಜವಾದ ದೊಡ್ಡ ದೇಶದ ರಾಜ ಏನೇನು ಮಾಡ್ತಿದ್ದೋ ಪ್ರತಿಯೊಂದು ತಾನು ಮಾಡಬೇಕಾಗಿತ್ತು. ಅದಕ್ಕೆ ಅದೇ ಥರ ದುಡ್ಡು ಬೇಕಿತ್ತು, ಆಯಿತಾ. ಅದಕ್ಕೆ ಆ್ಯಂಡ್ ಆಲ್ಸೋ ಹಿ ವಾಂಟೆಡ್ ಟು ಹ್ಯಾವ್ ದ ಲಾಸ್ ಆ್ಯಂಡ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಎವ್ರಿಥಿಂಗ್ ಆನ್ ಅ ಸ್ಮಾಲರ್ ಸ್ಕೇಲ್. ಸೊ ನಿಮಗೆ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಅನ್ನೋ ಕ್ವೆಶ್ಚನ್ಗೆ ಇದಿಷ್ಟು ಪಾಯಿಂಟ್ಸು ನೆನ್ಪಿಟ್ಕೊಳ್ಳಿ, ಯಾವುದು ಮಿಸ್ ಮಾಡದೆ ಬರೀರಿ. ಇಲ್ಲಿ ನೋಡಿ ನೋಟ್ ಮಾಡ್ತಾ ಇದ್ದೀನಿ ನಾನು. 1, 2, 3 ಹಾಗೆ 4 ಅಂತ ನೋಟ್ ಮಾಡ್ತಾ ಹೋದರೆ ಅರೌಂಡ್ 10 ಪಾಯಿಂಟ್ಸ್ ಇದೆ. ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡದೆ ನೀಟಾಗಿ ಆನ್ಸರ್ ಬರೀರಿ. ನಾವೇನು ನೋಡ್ತೀವಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕಿಂದನೂ ಮಾರ್ಕ್ಸ್ ಹೋಗುತ್ತೆ ಇಂಗ್ಲೀಷ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಒಳ್ಳೆ ಸ್ಪೆಲ್ಲಿಂಗ್, ಕರೆಕ್ಟ್ ಸ್ಪೆಲ್ಲಿಂಗು, ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ನಿಮ್ಗೇನಾದರೂ ಡೌಟ್ಸು, ಕ್ವೆಶ್ಚನ್ಸು ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ನನ್ನ ಈ ಚಾನಲ್ ಇಂಗ್ಲೀಷ್ ಸೋ ಈಸಿ ಚಾನಲ್ನ ನೋಡಿ ಕಲೀರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಮರೀದೆ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ.